ಜೂನ್ನಲ್ಲಿ ಶುರುವಾಗ್ತಾ ಇರುವಂತಹ T20 ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿ ಆಡ್ತಾರಾ ಇಲ್ವಾ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ವರ್ಲ್ಡ್ ಕಪ್ ಟೀಮ್ನಿಂದ ಕೊಹ್ಲಿಯನ್ನ ಡ್ರಾಪ್ ಮಾಡೋ ಸಾಧ್ಯತೆಗಳಿದೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಸೆಲೆಕ್ಷನ್ ಕಮಿಟಿ BCCI ಅದೇನೇ ಲೆಕ್ಕಾಚಾರ ಹಾಕ್ತಾ ಇರಬಹುದು. ಆದರೆ ಒಂದಂತೂ ನಿಜ, ವಿರಾಟ್ ಕೊಹ್ಲಿ ಇಲ್ಲದ ವರ್ಲ್ಡ್ ಕಪ್ ಸ್ಕ್ವಾಡ್ ಜಸ್ಟ್ ಇನ್ಕಂಪ್ಲೀಟ್. ತಂಡದಲ್ಲಿ ಕೊಹ್ಲಿ ಇಲ್ಲದೇ ಇದ್ರೆ ಕಂಪ್ಲೀಟ್ ಸ್ಟ್ರಾಂಗ್ ಟೀಮ್ ಅಂತ ಅದು ಅನ್ಸೋಕೆ ಸಾಧ್ಯನೇ ಇಲ್ಲ. ಈ ನಡುವೆ ವರ್ಲ್ಡ್ ಕಪ್ ಸ್ಕ್ವಾಡ್ನಲ್ಲಿ ವಿರಾಟ್ ಕೊಹ್ಲಿಯ ಪ್ಲೇಸ್ಮೆಂಟ್ ವಿಚಾರದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾರ ನಿಲುವು ಏನು ಅನ್ನೋದು ಈಗ ರಿವೀಲ್ ಆಗಿದೆ. ಹಾಗಿದ್ರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬಗ್ಗೆ BCCIಗೆ ಹೇಳಿರೋದೇನು? ವರ್ಲ್ಡ್ ಕಪ್ ಸ್ಕ್ವಾಡ್ನಲ್ಲಿ ವಿರಾಟ್ ಕೊಹ್ಲಿ ಇರಬೇಕಾ ಬೇಡವಾ? ಈ ಬಗ್ಗೆ ರೋಹಿತ್ ಶರ್ಮಾ ನೀಡಿರುವಂತಹ ಮಾಹಿತಿಯನ್ನು ಇವೆಲ್ಲದರ ಕುರಿತಾದಂತಹ ವಿಚಾರವನ್ನು ಈ ಎಪಿಸೋಡ್ನಲ್ಲಿ ನೀಡ್ತೀನಿ. ಹಾಗೆಯೇ ಮಾಜಿ ಕ್ರಿಕೆಟರ್ಸ್ಗಳು ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಏನೆಲ್ಲ ಕಾಮೆಂಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಕೆಲ ದಿನಗಳ ಹಿಂದೆ ವಿರಾಟ್ ಕೊಹ್ಲಿಯನ್ನ ವರ್ಲ್ಡ್ ಕಪ್ ಟೀಮ್ನಿಂದ ಡ್ರಾಪ್ ಮಾಡೋ ಬಗ್ಗೆ ಅಜಿತ್ ಅಗರ್ಕರ್ ನೇತೃತ್ವದ ಸೆಲೆಕ್ಷನ್ ಕಮಿಟಿ ಚಿಂತನೆ ನಡೆಸ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದೆ. ಮೀಡಿಯಾಗಳಲ್ಲಿ ಪಬ್ಲಿಷ್ ಆದ ರಿಪೋರ್ಟ್ಗಳನ್ನು ಆಧರಿಸಿಯೇ ವಿರಾಟ್ ಕೊಹ್ಲಿ ಸುತ್ತ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ತಿಳಿಸಿದ್ದೆ. ಅದು ಯಾವುದು ಸುಮ್ಮನೆ ಗಾಸಿಪ್ ಆಗಿರಲಿಲ್ಲ. ಎಲ್ಲವೂ ನ್ಯಾಷನಲ್ ಮೀಡಿಯಾಗಳಲ್ಲಿ ವರದಿಯಾಗಿರುವ ಅಂಶಗಳನ್ನಷ್ಟೇ ನಿಮ್ಮ ಮುಂದೆ ಇಟ್ಟಿದೆ. ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್ಪ್ರೆಸ್, ಹೀಗೆ ಸಾಕಷ್ಟು ಮೀಡಿಯಾಗಳಲ್ಲಿ, ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಈ ಬಗ್ಗೆ ರಿಪೋರ್ಟ್ಗಳು ಬಂದಿತ್ತು. ಅದನ್ನು ಆಧರಿಸಿಯೇ ನಿಮಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ ಅಂಥದ್ದೇ ಇನ್ನೊಂದು ರಿಪೋರ್ಟ್ ಕೂಡ ಬಂದಿದೆ. ವಿರಾಟ್ ಕೊಹ್ಲಿಯನ್ನು ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡೋ ಬಗ್ಗೆ ತಮ್ಮ ನಿಲುವೇನು, ಸೆಲೆಕ್ಷನ್ ಕಮಿಟಿ ಜೊತೆಗೆ ರೋಹಿತ್ ಶರ್ಮಾ ಏನು ಹೇಳಿದ್ದಾರೆ ಅನ್ನೋದು ಈ ಬಗ್ಗೆ ಕೂಡ ಕೆಲ ಮಾಧ್ಯಮಗಳು ಒಂದಷ್ಟು ರಿಪೋರ್ಟ್ಗಳನ್ನು ಮಾಡಿವೆ. ಹಾಗಿದ್ರೆ ಆ ರಿಪೋರ್ಟ್ಗಳಲ್ಲಿ ಏನಿದೆ, ಇಲ್ಲಿ ರೋಹಿತ್ ಶರ್ಮಾ BCCIಗೆ ಕೊಟ್ಟಿರುವಂತಹ ಕ್ಲಾರಿಟಿ ಏನು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿರೋ ಹಾಗೆ T20 ವರ್ಲ್ಡ್ ಕಪ್ಗೆ ರೋಹಿತ್ ಶರ್ಮಾರೇ ಕ್ಯಾಪ್ಟನ್ ಅನ್ನೋದನ್ನ BCCI ಸೆಕ್ರೆಟರಿ ಜೈ ಶಾ ಅವರು ಕಾರ್ಯಕ್ರಮವೊಂದರ ವೇಳೆ ರೋಹಿತ್ ಶರ್ಮಾ ಮುಂದೆಯೇ ಸ್ಟೇಜ್ನಲ್ಲೇ ಅನೌನ್ಸ್ ಮಾಡಿದ್ರು. ಆಗ ಮುಂದ್ಗಡೆ ರೋಹಿತ್ ಶರ್ಮಾ ಕುಳಿತಿದ್ರು. ರೋಹಿತ್ ಶರ್ಮಾ ಅವರೇ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾವನ್ನ ಲೀಡ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಟೀಮ್ ಇಂಡಿಯಾ ಚಾಂಪಿಯನ್ ಆಗುತ್ತೆ ಅನ್ನೋದಾಗಿ ಕೂಡ ಆಗ ಜೈ ಶಾ ಅವರು ಘೋಷಣೆ ಮಾಡಿದ್ರು. ಆದರೆ ಟೀಮ್ ಇಂಡಿಯಾದ ಮತ್ತೊಬ್ಬ ಸೀನಿಯರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ನಲ್ಲಿ ಆಡ್ತಾರೆ ಅಂತ BCCIನ ಯಾರೊಬ್ಬರು ಕೂಡ ಇದುವರೆಗೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದು ಜೈ ಶಾ ಅವರಾಗಲಿ ಅಥವಾ ಸೆಲೆಕ್ಷನ್ ಕಮಿಟಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಅವರಾಗಲಿ, ಇನ್ಯಾವುದೇ BCCIನ ಪ್ರಮುಖ ಮಂದಿ ಕೂಡ ಇಲ್ಲಿ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಯಾವುದೇ ಕ್ಲಾರಿಟಿಯನ್ನು ಕೊಟ್ಟಿಲ್ಲ, ಯಾವುದೇ ಸ್ಟೇಟ್ಮೆಂಟ್ಗಳನ್ನು ನೀಡಿಲ್ಲ. ಅಂದರೆ ವಿರಾಟ್ ಕೊಹ್ಲಿ ಆಡ್ತಾರೆ ಅನ್ನೋದಾಗಿ ಎಲ್ಲೂ ಕೂಡ ಹೇಳಿಲ್ಲ. ಬದಲಾಗಿ ಯಂಗ್ಸ್ಟರ್ಸ್ಗಳಿಗೆ ದಾರಿ ಮಾಡಿಕೊಡುವಂತೆ ಕೊಹ್ಲಿಯನ್ನು ಕನ್ವಿನ್ಸ್ ಮಾಡೋಕೆ ಮುಂದಾಗಿದ್ದಾರೆ ಅಂತೆಲ್ಲ ಸುದ್ದಿ ಆಗ್ತಾ ಇದೆ. ಈ ವಿಚಾರವಾಗಿ ಕೆಲ ದಿನಗಳ ಹಿಂದೆ ರಿಪೋರ್ಟ್ಗಳು ಬಂದಿತ್ತು. ಅಜಿತ್ ಅಗರ್ಕರ್ ನೇತೃತ್ವದ ಸೆಲೆಕ್ಷನ್ ಕಮಿಟಿ ವಿರಾಟ್ ಕೊಹ್ಲಿಯನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದು, ವಿರಾಟ್ ಕೊಹ್ಲಿ ಬಳಿ ಯಂಗ್ಸ್ಟರ್ಸ್ಗಳಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡುವಂತೆ, ಅವರಿಗೆ ದಾರಿ ಮಾಡಿಕೊಡುವಂತೆ ವಿರಾಟ್ ಕೊಹ್ಲಿಯನ್ನು ಕನ್ವಿನ್ಸ್ ಮಾಡೋಕೆ ಮುಂದಾಗಿದೆ ಅನ್ನೋದಾಗಿ ರಿಪೋರ್ಟ್ಗಳಾಗಿತ್ತು. ಒಂದು ವೇಳೆ ಸೆಲೆಕ್ಷನ್ ಕಮಿಟಿ ವಿರಾಟ್ ಕೊಹ್ಲಿಯನ್ನು ವರ್ಲ್ಡ್ ಕಪ್ನಿಂದ ಡ್ರಾಪ್ ಮಾಡೋಕೆ ಪ್ಲ್ಯಾನ್ ಮಾಡ್ತಿದ್ರು, ಅದಕ್ಕೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಒಪ್ಪಬೇಕಲ್ವಾ? ಕೊಹ್ಲಿಯನ್ನು ಡ್ರಾಪ್ ಮಾಡೋಕೆ ರೋಹಿತ್ ಶರ್ಮಾ ಬಿಡಬೇಕಲ್ವಾ? ವರ್ಲ್ಡ್ ಕಪ್ನಂಥ ಮೆಗಾ ಟೂರ್ನಿಯಲ್ಲಿ ಕಿಂಗ್ ಕೊಹ್ಲಿಯ ವ್ಯಾಲ್ಯೂ ಏನು ಅನ್ನೋದು ಹಿಟ್ ಮ್ಯಾನ್ಗೆ ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ಅದೇನೇ ಆದರೂ ಕೂಡ ವಿರಾಟ್ ಕೊಹ್ಲಿ ಟೀಮ್ನಲ್ಲಿ ಬೇಕೇ ಬೇಕು ಅನ್ನೋದಾಗಿಯೇ ರೋಹಿತ್ ಶರ್ಮಾ ಹೇಳಿದಾರಂತೆ. ಹೀಗಾಗಿಯೇ ರೋಹಿತ್ ಶರ್ಮಾ ಕೂಡ ವಿರಾಟ್ ಕೊಹ್ಲಿ ವಿಚಾರದಲ್ಲಿ BCCIಗೆ ಮತ್ತು ಸೆಲೆಕ್ಷನ್ ಕಮಿಟಿಗೆ ಅತ್ಯಂತ ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಮ್ಮ ನಿಲುವೇನು ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಈಗ ಕೆಲ ಮಾಧ್ಯಮಗಳಲ್ಲಿ ವರದಿಯಾಗಿರೋ ಪ್ರಕಾರ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ರೋಹಿತ್ ಶರ್ಮಾ ಅವರು ಕೊಹ್ಲಿ ಟೀಮ್ನಲ್ಲಿ ಬೇಕೇ ಬೇಕು ಅನ್ನೋದಾಗಿ, ಅದೇನೇ ಆದರೂ ಕೂಡ ವಿರಾಟ್ ಕೊಹ್ಲಿಯನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಬರೋದಿಲ್ಲ, ವರ್ಲ್ಡ್ ಕಪ್ ಟೀಮ್ನಲ್ಲಿ ಕೊಹ್ಲಿ ಬೇಕೇ ಬೇಕು ಅನ್ನೋದಾಗಿ ರೋಹಿತ್ ಶರ್ಮಾ ಹೇಳಿದಾರಂತೆ. ಅಷ್ಟೇ ಅಲ್ಲ, ಯಾವ ಕಾರಣಕ್ಕಾಗಿ ವಿರಾಟ್ ಕೊಹ್ಲಿ ವಿಶ್ವಕಪ್ ತಂಡದಲ್ಲಿರಬೇಕು, ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿಯ ರೋಲ್ ಏನಾಗಿರುತ್ತೆ ಅನ್ನೋ ಬಗ್ಗೆಯೂ ರೋಹಿತ್ ಶರ್ಮಾ ಸೆಲೆಕ್ಷನ್ ಕಮಿಟಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಕೇವಲ ಸೆಲೆಕ್ಷನ್ ಕಮಿಟಿಗೆ ಅಷ್ಟೇ ಅಲ್ಲ, BCCI ಸೆಕ್ರೆಟರಿ ಜೈ ಶಾ ಅವರಿಗೂ ಕೂಡ ವಿರಾಟ್ ಕೊಹ್ಲಿ ಈ ವಿಚಾರವಾಗಿ ತಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಸೆಲೆಕ್ಷನ್ ಕಮಿಟಿಗೆ ಹೇಳಿದಂತೆ ಜೈ ಶಾ ಬಳಿಯೂ T20 ವರ್ಲ್ಡ್ ಕಪ್ ಸ್ಕ್ವಾಡ್ನಲ್ಲಿ ವಿರಾಟ್ ಕೊಹ್ಲಿ ಬೇಕೇ ಬೇಕು ಅನ್ನೋದಾಗಿ ಹೇಳಿದಾರಂತೆ. ವಿರಾಟ್ ಕೊಹ್ಲಿಯನ್ನು T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡೋ ಬಗ್ಗೆ ಆ ನಿರ್ಧಾರ ಕೈಗೊಳ್ಳೋದಕ್ಕೆ ಜೈ ಶಾ ಈಗಾಗಲೇ BCCI ಸೆಲೆಕ್ಷನ್ ಕಮಿಟಿಗೆ ಮಾರ್ಚ್ 15ರ ಡೆಡ್ಲೈನ್ ನೀಡಿದ್ರಂತೆ. ಅಂದರೆ ಮಾರ್ಚ್ 15ರ ಒಳಗಾಗಿ ವಿರಾಟ್ ಕೊಹ್ಲಿಯನ್ನು ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ಫೈನಲ್ ಡಿಸಿಷನ್ ತಗೊಳ್ಳಿ ಅನ್ನೋದಾಗಿ ಸೂಚಿಸಿದ್ರಂತೆ. ಈಗ ಡೆಡ್ಲೈನ್ ಕೂಡ ಕಳೆದಿದೆ.
ಹೀಗಾಗಿ ಈಗಾಗಲೇ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ನಲ್ಲಿ ಆಡ್ತಾರಾ ಇಲ್ವಾ ಅನ್ನೋ ಬಗ್ಗೆ ಸೆಲೆಕ್ಷನ್ ಕಮಿಟಿ ಕೂಡ ಫೈನಲ್ ಡಿಸಿಷನ್ ತೆಗೆದುಕೊಂಡು ಜೈಶಾಗೂ ರಿಪೋರ್ಟ್ ಮಾಡಿರೋ ಸಾಧ್ಯತೆ ಇದೆ. ಮೇ ಮೊದಲ ವಾರದಲ್ಲಿ T20 ವಿಶ್ವಕಪ್ಗೆ ಟೀಮ್ ಇಂಡಿಯಾದ 15 ಮಂದಿ ಆಟಗಾರರ ಸ್ಕ್ವಾಡ್ ಅನೌನ್ಸ್ ಆಗುತ್ತೆ. ಅದಕ್ಕೂ ಮುನ್ನವೇ ವಿರಾಟ್ ಕೊಹ್ಲಿಯ ಬಗ್ಗೆ BCCI ತನ್ನ ಅಂತಿಮ ನಿರ್ಧಾರವನ್ನು ಬಹಿರಂಗಪಡಿಸುತ್ತೆ. ಹೇಗೆ ರೋಹಿತ್ ಶರ್ಮಾ ಅವರೇ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾವನ್ನು ಲೀಡ್ ಮಾಡ್ತಾರೆ ಅಂತ ಜೈಶಾ ಹೇಳಿದ್ರು, ಅದೇ ರೀತಿ ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ಸ್ಪಷ್ಟನೆ ಕೊಡ್ತಾರೆ. ಅಂದರೆ ಇದು ಟೀಮ್ ಇಂಡಿಯಾದ ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಆಗೋ ಮುನ್ನವೇ ವಿರಾಟ್ ಕೊಹ್ಲಿ ವಿಚಾರವಾಗಿ, ಇಂಡಿವಿಜುವಲ್ ಪ್ಲೇಯರ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ವಿಚಾರವಾಗಿ ಮಾತ್ರ ಇಲ್ಲಿ ಸ್ಪಷ್ಟನೆ ಸಿಗುವ ಸಾಧ್ಯತೆ ಇದೆ ಮೊದಲೇ. ಇದೆಲ್ಲ ಓಕೆ, ಆದರೆ ಇಲ್ಲೊಂದಷ್ಟು ಪ್ರಶ್ನೆಗಳು ಮಾತ್ರ ಸಹಜವಾಗಿಯೇ ಕಾಡುತ್ತೆ. ವಿರಾಟ್ ಕೊಹ್ಲಿಯನ್ನ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇರೋದು ಯಾಕೆ ಅನ್ನೋದು. ಈ ಹಿಂದಿನ T20 ವರ್ಲ್ಡ್ ಕಪ್ಗಳಲ್ಲೆಲ್ಲ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಟಾಪ್ ಸ್ಕೋರರ್ ಆಗಿದ್ರು. ಕೇವಲ ಟೀಮ್ ಇಂಡಿಯಾ ಮಾತ್ರವಲ್ಲ, 2014 ಮತ್ತು 2016ರಲ್ಲಿ ವಿರಾಟ್ ಕೊಹ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಬಾಚಿಕೊಂಡಿದ್ರು. 27 T20 ವರ್ಲ್ಡ್ ಕಪ್ ಮ್ಯಾಚ್ಗಳಲ್ಲೇ ವಿರಾಟ್ ಕೊಹ್ಲಿ 1141 ರನ್ ಹೊಡೆದಿದ್ರು. 81.5 ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಎವರೇಜ್, 131.3 ಸ್ಟ್ರೈಕ್ ರೇಟ್ ಬೇರೆ ಇದೆ. 27 ಮ್ಯಾಚ್ಗಳಲ್ಲಿ ರನ್ ಮಷೀನ್ 14 ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಇನ್ನು ಪ್ರತಿ IPL ಟೂರ್ನಿಯಲ್ಲೂ ಕೂಡ ಕೊಹ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಬಾರಿ ಕೂಡ ಕೊಹ್ಲಿ ಬ್ಯಾಟ್ನಿಂದ ರನ್ ಬರೋದ್ರಲ್ಲಿ ಡೌಟ್ ಇಲ್ಲ. ಇಷ್ಟಾದರೂ ಕೂಡ T20 ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ವಿರಾಟ್ ಕೊಹ್ಲಿಯನ್ನ ಸೆಲೆಕ್ಟ್ ಮಾಡೋಕೆ BCCI ಹಿಂದೆ ಮುಂದೆ ನೋಡ್ತಾ ಇರೋದು ಯಾಕೆ? ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ವಿರಾಟ್ ಕೊಹ್ಲಿ ಟೀಮ್ನಲ್ಲಿ ಬೇಕೇ ಬೇಕು ಅಂದಮೇಲೂ ಇನ್ನೂ ಯೋಚಿಸುವಂಥದ್ದೇನಿದೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ವರ್ಲ್ಡ್ ಕಪ್ ಟೀಮ್ನಲ್ಲಿ ಕೊಹ್ಲಿಯ ಅಗತ್ಯ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ರೋಹಿತ್ ಶರ್ಮಾಗಿಂತ ಚೆನ್ನಾಗಿ ತಿಳ್ಕೊಂಡಿರೋರು ಇಲ್ಲಿ ಯಾರೂ ಕೂಡ ಇಲ್ಲ ಟೀಮ್ನಲ್ಲಿ. ಕ್ಯಾಪ್ಟನ್ನೇ ಹೇಳಿದ ಮೇಲೆ ಇನ್ನೂ ಕೂಡ BCCI ಬೇರೆದ್ದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಅಂದರೆ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಏನೋ ಪಾಲಿಟಿಕ್ಸ್ ನಡೀತಾ ಇದೆ, ಕೊಹ್ಲಿಯನ್ನು ಡೌನ್ ಪ್ಲೇ ಮಾಡೋ ಪ್ರಯತ್ನ ನಡೀತಿದೆಯಾ ಅನ್ನೋ ಅನುಮಾನ ಕೂಡ ಇನ್ನಷ್ಟು ಬಲವಾಗ್ತದೆ. ಇನ್ನು ವರ್ಲ್ಡ್ ವೈಡ್ ಮಾಜಿ ಕ್ರಿಕೆಟರ್ಸ್ಗಳೆಲ್ಲ ವಿರಾಟ್ ಕೊಹ್ಲಿಯ ಬೆನ್ನಿಗೆ ನಿಂತಿದ್ದಾರೆ. ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ಕೊಹ್ಲಿಯನ್ನು ಪಿಕ್ ಮಾಡಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ಅಂತ ಇಂಗ್ಲೆಂಡ್ನ ಸ್ಟುವರ್ಟ್ ಬ್ರಾಡ್ ಅವರು ಹೇಳಿದ್ದಾರೆ. ಇನ್ನು ಕೃಷ್ಣಮಾಚಾರಿ ಶ್ರೀಕಾಂತ್, ಅಂದರೆ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ಮತ್ತು ಸೆಲೆಕ್ಷನ್ ಕಮಿಟಿಯ ಮಾಜಿ ಮುಖ್ಯಸ್ಥರಾಗಿದ್ದಂತಹ ಶ್ರೀಕಾಂತ್ ಅಂತೂ ವಿರಾಟ್ ಕೊಹ್ಲಿ ಟೀಮ್ನಲ್ಲಿ ಇಲ್ಲ ಅಂದರೆ ಭಾರತಕ್ಕೆ ಈ ಬಾರಿಯ ವರ್ಲ್ಡ್ ಕಪ್ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. 2022ರಲ್ಲಿ ಭಾರತವನ್ನು ಸೆಮಿಫೈನಲ್ಗೆ ತಲುಪಿಸಿದ್ದೇ ವಿರಾಟ್ ಕೊಹ್ಲಿ. ಹೀಗಾಗಿ ಕೊಹ್ಲಿಯನ್ನು ಡ್ರಾಪ್ ಮಾಡೋದರಲ್ಲಿ ಅರ್ಥವೇ ಇಲ್ಲ ಎಂದಿದ್ದಾರೆ. ಕೇವಲ ಮಾಜಿ ಕ್ರಿಕೆಟರ್ಸ್ಗಳು, ಎಕ್ಸ್ಪರ್ಟ್ಗಳು, ಕೊಹ್ಲಿ ಫ್ಯಾನ್ಸ್ ಅಂತೇನಲ್ಲ, ಆಲ್ಮೋಸ್ಟ್ ಎಲ್ಲರ ಅಭಿಪ್ರಾಯ ಕೂಡ ಇದೆ ವಿರಾಟ್ ಕೊಹ್ಲಿ ಇಲ್ಲದ ಇಂಡಿಯನ್ ಟೀಮ್ ಇನ್ಕಂಪ್ಲೀಟ್ ಅನ್ನೋದು. ಓಕೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೊಹ್ಲಿ ವಿಚಾರದಲ್ಲಿ BCCI ಇಷ್ಟೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರೋದಕ್ಕೆ ಕಾರಣ ಇವೇನಿರಬಹುದು? ಕೊಹ್ಲಿ ಸುತ್ತ ಪಾಲಿಟಿಕ್ಸ್ ನಡೀತಾ ಇದೆಯಾ? ಹಾಗೆ ಒಂದು ವೇಳೆ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ ಸ್ಕ್ವಾಡ್ನಲ್ಲಿ ಇಲ್ಲದೇ ಇದ್ದರೆ ಟೀಮ್ ಇಂಡಿಯಾಗೆ ವಿಶ್ವಕಪ್ ಗೆಲ್ಲೋಕೆ ಸಾಧ್ಯನಾ? ಭಾರತ ಈ ಬಾರಿ T20 ವಿಶ್ವಕಪ್ಪನ್ನು ಗೆಲ್ಲೇಬೇಕು ಅನ್ನೋದಾದರೆ ವಿರಾಟ್ ಕೊಹ್ಲಿ ಟೀಮ್ನಲ್ಲಿ ಇರಲೇಬೇಕಾಗತ್ತಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.